ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾಳೆ ಶುಕ್ರವಾರ ಇತ್ತು, ಅದಕ್ಕೆ ಹಿಂದಿನ ದಿವಸನೇ ಎಲ್ಲ ಹೂವು ಕಟ್ಟಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅವು ಸ್ವಲ್ಪ ತೊಟ್ಟೆಲ್ಲ ಉದ್ದ ಇರ್ತಾವಲ್ಲ, ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ನನ್ನ ತಮ್ಮನೇ ಬಂದಿದ್ದೆ. ಅದಕ್ಕೆ ಬೇಜಾರಾಗ್ತೈತೆ ಅಂತೇಳ್ಬಿಟ್ಟು ನನ್ನ ಮಕ್ಕಳೆಲ್ಲ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಏನದು ಆಲೂಗೆಡ್ಡೆ ಗೋಬಿ ಥರ ಮಾಡಿದರು, ಡ್ರೈ ಗೋಬಿ ಥರ. ತುಂಬ ಚೆನ್ನಾಗಿತ್ತು ಟೇಸ್ಟು. ಅದನ್ನೇ ಹೇಳ್ತಾಯಿದ್ರು ತುಂಬ ಚೆನ್ನಾಗೈತೆ ಅಂತೇಳ್ಬಿಟ್ಟು. ಅವರೆಲ್ಲ ಅದು ಮಾಡಿ ತಿನ್ನೋ ಅಷ್ಟೊತ್ತಿಗೆ ನಂದು ಹೂವು ಕಟ್ಟಿದ್ದೆಲ್ಲ ಆಯಿತು, ಎತ್ತಿಡ್ತಾ ಇದ್ದೆ. ಹೂವು ಕಟ್ಟಿಟ್ಬಿಟ್ರೆ ನಾಳೆಗೆ ಬೇಗನೂ ಕೆಲಸಗಳು ಆಗ್ತವೆ ಅಂತೇಳ್ಬಿಟ್ಟು ಎಲ್ಲ ಇವತ್ತೇ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಹೂವು ಕಟ್ಟಬೇಕಾದ್ರೆ ಒಬ್ಬರು ಬಂದಿದ್ದರು ಸೀರೆ ತಗೊಳಕ್ಕೆ ಅಂತ. ಅದಕ್ಕೆ ತೋರಿಸೋದಕ್ಕೆ ಅಂತೇಳ್ಬಿಟ್ಟು ಎಲ್ಲ ನನ್ನ ಮಕ್ಕಳು ಈ ಥರ ಎಲ್ಲ ತೆಗೆದಿಟ್ಟಿದ್ರು. ಅವನ್ನೆಲ್ಲ ಈಗ ಎತ್ತಿಡಬೇಕು. ಅದರಲ್ಲಿ ಒಂದು ಕ್ಲಿಪ್ ತಗೊಳ್ಳೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಇದೆಲ್ಲ ಎತ್ತಿಟ್ಬಿಟ್ಟು ಇದು ನೆಕ್ಸ್ಟ್ ಡೇಗೆ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಆವತ್ತಿನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇಗೆ ಮಕ್ಳದ್ದೆಲ್ಲ ಎಕ್ಸಾಮ್ಸು ಮುಗ್ದಿತ್ತಲ್ವ, ಅದಕ್ಕೆ ಅದರಲ್ಲಿ ಯಾವ ಬುಕ್ಸ್ ಬೇಕಾಗ್ತೈತೆ ಎಲ್ಲ ಕಂಪ್ಲೀಟ್ ಆಗಿರುತ್ತಲ್ಲ, ಪೇಜಸ್ ಏನಿರಲ್ವಲ್ಲ ಆ ಥರದವೆಲ್ಲ ಎತ್ತಿಡೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಮಕ್ಕಳಿರೋ ಮನೆಗೆ ಎಷ್ಟು ಎತ್ತಿಟ್ಟರೂ ಸಾಕಾಗಲ್ಲ. ಎತ್ತಿಟ್ಟೆ ನಮಗೆ ಸುಸ್ತಾಗಬೇಕೇ ಹೊರತು ಇನ್ನೇನಿಲ್ಲ. ನೋಡಿ ಈ ಥರ ಗುಳಿಗೆ ಬರುತ್ತಲ್ಲ, ಇದನ್ನು ಒಂದು ಟಿಶ್ಯೂ ಪೇಪರೆಲ್ಲ ಅಥವಾ ಒಂದು ಬಟ್ಟೆಲ್ಲ ತೆಳು ಬಟ್ಟೆಲ್ಲ ಹಾಕಿಟ್ಬಿಟ್ರೆ ಅದು ತೇವಾಂಶನೂ ಹೀರ್ಕೊಳುತ್ತೆ ಮತ್ತು ಬ್ಯಾಡ್ ಸ್ಮೆಲ್ ಬರುತ್ತಲ್ಲ, ಆ ಥರ ಎಲ್ಲ ಬರೋಲ್ಲ. ಇವೆಲ್ಲ ಬುಕ್ಸುಗಳು ನಾನು FD SD ಎಕ್ಸಾಮ್ ತೊಗೊಂಡಿದ್ನಲ್ಲ ಆ ಟೈಮಲ್ಲಿ ತೊಗೊಂಡಿರ್ತಕ್ಕಂಥವು. ಎಷ್ಟೆತ್ತಿಟ್ಟು ಕ್ಲೀನ್ ಮಾಡಿದ್ರು ಸಾಕಾಗೋದಿಲ್ಲ. ನಿಮ್ಮನೆಗೂ ಮಕ್ಳು ಇದೇ ಥರ ಮಾಡ್ತಾರೆ. ಏನು ಗೊತ್ತಾ, ಒಂದು ಪೆನ್ಸಿಲ್ ತೊಗೊತಾರೆ ಅಲ್ಲೇ ಬಿಡ್ತಾರೆ, ಒಂದು ಸ್ಕೇಲ್ ತೊಗೊತಾರೆ ಅಲ್ಲೇ ಬಿಡ್ತಾರೆ. ಎಷ್ಟು ಎತ್ತಿಡೋದು ಅಯ್ಯಪ್ಪ, ತುಂಬಾ ಸುಸ್ತಾಗಿ ಹೋಗ್ಬಿಡುತ್ತೆ. ಅದಾದಮೇಲೆ ಎಲ್ಲ ಕ್ಲೀನಿಂಗ್ ಆಯಿತು. ಇದು ಶುಕ್ರವಾರ. ನಾನು ಶುಕ್ರವಾರ ಸಾಯಂಕಾಲ ಪೂಜೆ ಮಾಡೋಂಗಿದ್ರೆ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಬೆಳಿಗ್ಗೆನೇ ಮಾಡೋಂಗಿದ್ರೆ ಗುರುವಾರನೇ ಎಲ್ಲನೂ ರೆಡಿ ಮಾಡ್ಕೊತೀನಿ. ನಾನಿವತ್ತು ಶುಕ್ರವಾರ ಸಾಯಂಕಾಲ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೀನಿ. ಏನು ಬುಕ್ಸುಗಳು ಪೇಜಸ್ ಎಲ್ಲ ಖಾಲಿ ಆಗಿರ್ತಾವಲ್ವ, ಆ ಬುಕ್ಸುಗಳನ್ನೆಲ್ಲ ಈ ಥರ ಒಂದು ಚೀಲಕ್ಕೆ ಹಾಕಿ ಎತ್ತಿರ್ತೀನಿ. ಅದಾದಮೇಲೆ ನಾನು ಶುಕ್ರವಾರ ವಾರನೂ ಅಷ್ಟೇ ಇದು ಹಾಸಿಗೆ ಮೇಲೆ ಹಾಕ್ತೀವಲ್ಲ ಅದೆಲ್ಲ ತೆಗಿತೀವಿ, ಬೆಡ್ ಸ್ಪ್ರೆಡ್ಡನ್ನು. ಅದಾದಮೇಲೆ ಮ್ಯಾಟ್ಗಳ್ನೂ ಎತ್ತುತ್ತೀನಿ. ವಾರನೂ ಇದೇ ಥರನೇ ಮಾಡ್ತೀನಿ ನಾನು. ಅದಕ್ಕೆ ಎತ್ತಿಟ್ಟಿದ್ನಲ್ಲ, ಅದಕ್ಕೆ ಬೇರೆದು ಹಾಕ್ತಾಯಿದ್ದೆ. ಏನೋ ಒಂಥರ ವಾರದ್ದು ವೈಬ್ರೇಷನ್ಸ್ ಅನಿಸುತ್ತೆ. ಅದು ವಾರದ ಖುಷಿ ಇರುತ್ತೆ. ನಾವು ಇವತ್ತು ವಾರ ಮಾಡ್ತಾಯಿದ್ದೀವಿ ಅನ್ನೋ ಫೀಲ್ ಬರುತ್ತೆ ನಂಗೆ. ಅದಕ್ಕೋಸ್ಕರ ಆ ಥರ ಎಲ್ಲ ಮಾಡ್ಕೊತೀನಿ. ಇದಾದಮೇಲೆ ನಾನು ಎಲ್ಲ ಎತ್ತಿಡ್ಬೇಕಾದ್ರೆ ಕೆಳಗಡೆ ಮಂಚದ ಕೆಳಗಡೆ ಏನಿದೆಯಲ್ಲ ಚೀಲ, ಅವೆರಡೂ ಸೀರೆಗಳು ಸೇಲ್ ಮಾಡೋದಕ್ಕೆ ಅಂತ ತೊಗೊಬಂದಿದ್ನಲ್ಲ ಅವನ್ನ ಅಲ್ಲೇ ಇಟ್ಕೊತೀನಿ. ಯಾಕೆ ಅಂತಂದರೆ ಬಂದವ್ರಿಗೆ ತೋರಿಸೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ರೂಮಲ್ಲಿ ಏನು ಎತ್ತಿಡಲ್ಲ, ಅಲ್ಲೇ ಹಾಲಲ್ಲೇ ಇರುತ್ತೆ. ಬಂದವ್ರಿಗೆ ಬೇಗ ತೋರಿಸೋದಕ್ಕೆ ಈಸಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಕ್ಲೀನಿಂಗ್ ಆಯಿತು. ಇದು ಕ್ಲೀನಿಂಗ್ ಆದಮೇಲೆ ಎಲ್ಲ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬೇಕಷ್ಟೇ. ಬೇಗ ಅದೊಂದು ಮಾಡ್ಕೊಂಡ್ಬಿಟ್ರೆ ನಂದು ಅಷ್ಟೊಂದು ಕೆಲಸ ಇರೋಲ್ಲ, ಮುಗ್ದೋಗ್ಬಿಡುತ್ತೆ. ನಮ್ಮ ಕಡೆ ಹೆಂಗೆ ಗೊತ್ತಾ ಅಂದರೆ, ಇದು ಪೂಜೆನ ಜಾಸ್ತಿ ಗಂಡು ಮಕ್ಕಳೇ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿದ್ರೆ ಅವ್ರ ಹತ್ರನೇ ಮಾಡಿಸ್ತಾರೆ. ಅಕಸ್ಮಾತ್ ಅವರು ಕೆಲಸ ಆ ಥರ ಎಲ್ಲ ಇದ್ದರೆ ಹೆಣ್ಮಕ್ಳು ಮಾಡೋದು. ನಮ್ಮ ಅತ್ತೆ ಮನೇಲಿ ಹೆಂಗೆ ಅಂದರೆ, ದೇವ್ರ ಪೂಜೆ ಸಾಮಾನು ಇರುತ್ತಲ್ವ ಅದು ಸಮೇತನೂ ನಾವು ತೊಳೆಯೋಂಗಿಲ್ಲ. ಇಲ್ಲಾಂದರೆ ಡೇಟು ಮುಗ್ದೋಗಿರೋರು ಇರ್ತಾರಲ್ಲ ಅವ್ರು ತೊಳಿಬೇಕು. ಇಲ್ಲ ಅಂತಂದರೆ ಗಂಡು ಮಕ್ಕಳೇ ತೊಳ್ಕೊಬೇಕು. ನಮ್ಮ ಹತ್ರ ಎಲ್ಲ ತೊಳೆಸಲ್ಲ. ಇಲ್ಲಿ ಏನಂತಂದರೆ ನಮ್ಮ ಹಸ್ಬೆಂಡಿಗೆ ಟೈಮ್ ಇರಲ್ವಲ್ಲ, ಅದರಿಂದ ನಾವೇ ತೊಳ್ಕೊಡ್ತೀವಿ. ಅವರಿದ್ದರೆ ಮಾತ್ರ ನಾನು ಅವ್ರ ಹತ್ರನೇ ಪೂಜೆ ಮಾಡಿಸೋದು. ಯಾವಾಗಲೂ ಅಷ್ಟೇ, ನಾವೇನು ಮಾಡೋಕ್ಕೋಗಲ್ಲ. ಅದು ಆವಾಗಿಂದನೂ ರೂಢಿಯಾಗಿ ಬಂದೈತೆ. ನಿಮ್ಮ ಕಡೆ ಹೆಂಗೆ ಆ ಥರ ಇದ್ದರೆ ಕಮೆಂಟ್ ಮಾಡಿ. ಇದು ಸ್ನಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ಒರೆಸಿದ್ದು ಗುಡಿಸಿದ್ದೆಲ್ಲ ಆಯಿತು. ಅದಕ್ಕೆ ಸ್ನಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಐರನ್ ಮಾಡ್ಕೊತಾ ಇದ್ದೆ. ಈಗ ಚಳಿಗೆಲ್ಲ ಬಟ್ಟೆಗಳೆಲ್ಲ ಒಂಥರ ರಿಂಕಲ್ಸ್ ಥರ ಆ ಥರ ಎಲ್ಲ ಬಂದಿರುತ್ತಲ್ಲ, ಅದಕ್ಕೆ ಐರನ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಮತ್ತು ಥಂಡಿಗೆ ಒಂದು ಸ್ವಲ್ಪ ಕೋಲ್ಡ್ ಥರ ಇರುತ್ತಲ್ಲ, ಅದೊಂಥರ ತಣ್ಣಗೆ ಇರುತ್ತೆ. ಐರನ್ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮಾಡ್ಕೊತಿದ್ದೆ.
ನೋಡಿ ನಮ್ಮ ಹಸ್ಬೆಂಡ್ ಇರೋದ್ರಿಂದ ಅವ್ರ ಹತ್ರನೇ ಪೂಜೆ ಮಾಡಿಸ್ತಾ ಇದ್ದೆ. ಮೇಲ್ಗಡೆಗೆಲ್ಲ ಅವರೇ ಹೂವು ಇಟ್ಕೊತಾರೆ. ಇನ್ನಿದ್ದಿದ್ದು ದೇವ್ರ ಸಾಮಾನು ಮತ್ತು ಕೆಳಗಡೆ ಹೂವು ಎಲ್ಲ ಹಾಕ್ಕೊಟ್ಬಿಟ್ರೆ ಅವ್ರ ಪಾಡಿಗೆ ಅವರು ಪೂಜೆ ಮಾಡ್ಕೊತಾರೆ. ನನ್ನ ಕೆಲಸ ಇತ್ತು ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋದು, ಅದಕ್ಕೆ ಮಾಡ್ಕೊತಾ ಇದ್ದೆ. ಇದೆಲ್ಲ ನನ್ನ ಮಗಳೇ ವೀಡಿಯೋ ಮಾಡ್ಕೊಂಡಿದ್ದು. ನೋಡಿ ಈ ಥರ ಎಲ್ಲನೂ ಒಂದೊಂದು ಟೈಮು ಅವಳೇ ನನ್ನ ಮಗಳೇ ರೆಡಿ ಮಾಡಿಕೊಡ್ತಾಳೆ. ನನಗೇನಾದರೂ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂದರೆ ಅವಳೇ ಎಲ್ಲ ರೆಡಿ ಮಾಡಿಕೊಡ್ತಾಳೆ. ನಾನೇನಾದರೂ ಫ್ರೀ ಆಗಿದ್ದರೆ ನಾನು ರೆಡಿ ಮಾಡಿಕೊಡ್ತೀನಿ. ಅವ್ರಿಗೆ ರೆಡಿ ಮಾಡಿಕೊಟ್ಟಿದ್ದಾದಮೇಲೆ ನಾನು ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಇತ್ತು, ಅದಕ್ಕೆ ಸ್ಟಿಚ್ ಮಾಡ್ತಾಯಿದ್ದೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ಅವ್ರು ಪೂಜೆ ಎಲ್ಲ ಮಾಡ್ತಾಯಿದ್ರು. ಅದೊಂದು ಕ್ಲಿಪ್ ಆ್ಯಡ್ ಮಾಡಿದ್ದಾಳೆ. ಅಲ್ಲಿ ಊರಲ್ಲೆಲ್ಲ ಶಂಕು ಮತ್ತು ಜಾಪಟೆ ಆ ಥರ ಎಲ್ಲ ಇಟ್ಕೊಂಡಿರ್ತಾರೆ. ನಾವಿಲ್ಲೇನು ಇಟ್ಕೊಂಡಿಲ್ಲ ಮನೇಲಿ. ಏಕೆಂದರೆ ಅವು ಇಟ್ಕೊಂಡ್ರೆ ಅದಕ್ಕೆ ನೇಮ ಜಾಸ್ತಿ ಇರುತ್ತೆ, ನೀಟಾಗಿ ಅವೆಲ್ಲ ಇದು ಮಾಡ್ಕೋಬೇಕು. ಅದಕ್ಕೆ ನಾವಿಲ್ಲೇನು ಮನೇಲಿ ಇಟ್ಕೊಂಡಿಲ್ಲ, ಎಲ್ಲ ಊರಲ್ಲಿದೆ. ಅದಾದಮೇಲೆ ಪೂಜೆ ಎಲ್ಲ ಆಯಿತು, ನನ್ನ ಬಟ್ಟೆ ಸ್ಟಿಚ್ ಮಾಡೋದಾಯಿತು. ಸಾಂಬಾರು ಮಾಡೋಣ ಅಂತ ಇದು ಕ್ಯೂಚಿಸ್ ಸಾರು ಅಂತ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ತುಂಬ ಫೇಮಸ್ ಇದು. ನಾನಿವತ್ತು ಏನೂ ಇರಲಿಲ್ಲ, ಅದಕ್ಕೆ ಬೇಳೆ ಹಾಕ್ಬಿಟ್ಟು ಕ್ಯೂಚಿಸ್ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಳೆ ಜೊತೆಗೆ ಬದನೆಕಾಯಿ ಮತ್ತು ಟೊಮೊಟೊ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡಾದಮೇಲೆ ಈ ಥರ ಒಂದು ಕೂಗು ಅಥವಾ 2 ಕೂಗು ಬೇಯಿಸ್ಕೊಂಡ್ಬಿಟ್ಟು, ತುಂಬ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು, ಸ್ವಲ್ಪ ನೀರು ಹಾಕ್ಬೇಕು ಅಷ್ಟೇ. ಬೇಯಿಸ್ಕೊಂಡಿದ್ದಾದಮೇಲೆ ಹಸಿಮೆಣ್ಸಿನ್ಕಾಯಿನ ಹುರ್ಕೋಬೇಕು, ಬೇಯಿಸ್ಕೋಬಾರ್ದು ಅವನ್ನ. ಹಸಿಮೆಣ್ಸಿನ್ಕಾಯಿ ಹುರ್ಕೋಬೇಕು. ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ನೀವು ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕೋಬೇಕು. ಅದಾದಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೋಬೇಕು. ಹುಣ್ಸೆಹಣ್ಣು ಹಾಕ್ಕೋಬೋದು. ಆಮೇಲೆ ಹಸಿ ಹುಣ್ಸೆಹಣ್ಣು ಬರುತ್ತೆ ನೋಡಿ, ಅವಾಗ ಹುಣ್ಸೆಕಾಯಿ ಬರುತ್ತಲ್ಲ, ಆ ಟೈಮಲ್ಲಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಹಸಿ ಕಾಳು ಜೊತೆಗೆ. ಇಲ್ಲಾಂದರೆ ಈ ಥರ ಹುಣ್ಸೆಹಣ್ಣು ಈ ಥರ ಹಣ್ಣಾಗಿರೋದಿದ್ರೆ ಈ ಥರ ಹುಣ್ಸೆಹಣ್ಣು ಹಾಕ್ಕೊಂಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೈಯಲ್ಲಿ ಕಿವುಚಿದ್ರೆ ಉರಿಯುತ್ತೆ ಅಂತೇಳ್ಬಿಟ್ಟು ನಾನು ಆ ಥರ ಕುಟಾಣಿ ಒಳಗಡೆ ಇದು ಮಾಡ್ಕೊತೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎರಡೂ ಸ್ವಲ್ಪ ನುಣ್ಣಗೆ ಮಾಡಿಕೊಂಡು ಆಮೇಲೆ ಬದನೆಕಾಯಿ, ಟೊಮೊಟೊ ಕೈಯಲ್ಲೇ ಕಿವುಚ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಜ್ವರ ಬಂದಿರುತ್ತಲ್ಲ, ಜ್ವರ ಬಂದುಬಿಟ್ಟು ಬಾಯೆಲ್ಲ ಕೆಟ್ಟಂಗಾಗಿರುತ್ತಲ್ವ, ಅವರಿಗಂತೂ ಒಂದು ಸ್ವಲ್ಪ ಖಾರ, ಹುಳಿ, ಉಪ್ಪು ಒಂದು ಸ್ವಲ್ಪ ಮುಂದೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಯಾವ ಕಾಳು ಬೇಕಾದರೂ ಬೇಯಿಸ್ಕೊಂಬಿಟ್ಟು ಈ ಥರ ಕ್ಯೂಚಿಸ್ ಸಾರು ಮಾಡ್ಕೊಬೋದು. ಇದ್ರ ಜೊತೆ ಸೊಪ್ಪಿಟ್ಬಿಟ್ಟು ಕ್ಯೂಚ್ಕೊಬೋದು. ಹಸಿ ಕಾಳು ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಅಲಸಂದೆ ಕಾಳು ಮತ್ತು ಅವರೆಕಾಳು ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ತುಂಬ ಜಾಸ್ತಿ ಇದನ್ನೇ ನಾವು ಮಾಡೋದು. ತುಂಬ ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಕಿವುಚ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ನೀರು ಮಾಡ್ಕೋಬೇಡಿ, ತುಂಬ ಗಟ್ಟಿನೂ ಮಾಡ್ಕೋಬೇಡಿ. ಸೊ ಮೀಡಿಯಮ್ ಇದಕ್ಕೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಏನು ಬೇರೆ ಎಕ್ಸ್ಟ್ರಾ ಹಾಕೋದಿಲ್ಲ, ಅಷ್ಟೇ ಟೊಮೊಟೊ, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಅಷ್ಟೇ. ಇಷ್ಟು ಹಾಕ್ಬಿಟ್ರೆ ತುಂಬ ಒಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ ಈ ಕನ್ಸಿಸ್ಟೆನ್ಸಿ ಆದರೆ ಸಾಕಾಗುತ್ತೆ. ತುಂಬ ಗಟ್ಟಿ ಇದ್ದರೂ ಟೇಸ್ಟ್ ಹೊರಟೋಗುತ್ತೆ, ತುಂಬ ನೀರಾಗಿದ್ರೂ ಮುದ್ದೆಗೆ ಅಷ್ಟೊಂದು ಅಂಟ್ಕೊಳಲ್ವಲ್ಲ, ಅದಕ್ಕೆ. ನೋಡಿ ಮುದ್ದೆ ಎಲ್ಲ ರೆಡಿ ಮಾಡಿದ್ದಾಯಿತು, ಹಸ್ಬೆಂಡಿಗೆ ಊಟ ಕೊಡ್ತಾಯಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೇನಾದರೂ ಹೇಳಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.